ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಟೆಸ್ಟ್ ಅಂದ ತಕ್ಷಣ ಏನು ಅನ್ನೋದು ಈಗ ತೋರಿಸ್ಕೊಟ್ಟಂಥದ್ದು ಇಂಗ್ಲೆಂಡಿನ ಈ ಒಂದು ನೆಲದಲ್ಲಿ ನಡೆದಿರುವಂಥ, ಅದರಲ್ಲೂ ಮುಖ್ಯವಾಗಿ ಮ್ಯಾಂಚೆಸ್ಟರ್ದಲ್ಲಿ ನಡೆದಂತಹ, ಮ್ಯಾಂಚೆಸ್ಟರ್ ಇದು ಬಟ್ಟೆ ಕಾರ್ಖಾನೆಗಳಿಗೆ, ಬಟ್ಟೆಗೆ ಬಹಳ ಪ್ರಸಿದ್ಧವಾದ ನೆಲ ಆ ಊರು. ಅಲ್ಲೇ ಇದು 4ನೇ ಟೆಸ್ಟ್ ಡ್ರಾ ಆಗಿದ್ದು. ನಿಜವಾಗಿಯೂ ಭಾರತ ಸೋಲಿನ ಧವಳಿಯಲ್ಲಿ ಸಿಕ್ಕಿತ್ತು. ಇನ್ನೇನು ಇದು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಮೇಲೇಳಲಿಕ್ಕೆ ಸಾಧ್ಯ ಇಲ್ಲ, ಮುಗಿದು ಹೋಯಿತು ಅಂಥೇಳಿ ಕೈ ಚೆಲ್ಲಿ ಕುಳಿತವ್ರಿಗೆ ಆಶ್ಚರ್ಯ, ಅದ್ಭುತ ಅನ್ನುವಂಥ ಆಟವನ್ನು ನಮ್ಮ ರವೀಂದ್ರ ಜಡೇಜಾ ಮತ್ತು ಸುಂದರ್ ವಾಷಿಂಗ್ಟನ್ ಅವರು ಭಾಳ ಚೆನ್ನಾಗಿ ನಿರ್ವಹಿಸಿದ್ರು. ಇಬ್ಬರು ಶತಕಗಳನ್ನು ಹೊಡೆದ್ರು. ಇದು ಸಣ್ಣ ಸಾಧನೆ ಅಲ್ಲ, ಅದು 5ನೇ ವಿಕೆಟ್ಗೆ. ಯಾಕಂತಂದ್ರೆ ಇಬ್ಬರು ಆಲ್ರೌಂಡರ್ಗಳು, ಇಬ್ಬರು ಹೊಡೆದ್ರು, ಮ್ಯಾಚನ್ನು ಉಳಿಸಿದರು. ಇಂಗ್ಲೆಂಡ್ ಭಾಳ ಬೃಹತ್ ಮೊತ್ತವನ್ನು ಕುಡಿಯೋಕ್ಕಿತ್ತದು. ಮೊದಲೇ ಒಂದು ಇನ್ನಿಂಗ್ಸ್ನಲ್ಲಿ 358 ರನ್ಗಳ ಭಾರತ ಹೊಡೆದಿದ್ದಾರೆ. ಅದಕ್ಕೆ ಪ್ರತಿಯಾಗಿ 669 ರನ್ ಭಾರಿ ಮೊತ್ತದ ಆಟವನ್ನು ಆಡಿದರು. ಅಲ್ಲೂ ಶತಕಗಳನ್ನ ಕ್ಯಾಪ್ಟನ್ ಸ್ಟ್ರೋಕ್ ಹೊಡೆದಿದ್ರು. ನಮ್ಮವರಿಂದ ಶತಕ ಆಗಿತ್ತು, ಪಂತ್ ಅವರಿಂದ. ಇವೆಲ್ಲರೂ ಇನ್ನೇನಪ್ಪ ಇದು ಇಂಗ್ಲೆಂಡ್ ಈ ರೀತಿ ಆಡಿತು, ಮುಗಿದು ಹೋಯಿತು ನಮ್ಮದು ಅಂತ. ಮತ್ತು ಜಲ್ದಿ 1-2 ವಿಕೆಟ್ ಬಿದ್ದು ಹೋಗಿಬಿಟ್ಟಿದ್ದು. ಆರಂಭನೂ ಚೆನ್ನಾಗಿತ್ತು, ಆದರೆ ಜಲ್ದಿ 2 ವಿಕೆಟ್ ಬಿದ್ದ ತಕ್ಷಣ ಸಹಜವಾಗಿ ಎಲ್ಲರೂ ಗಾಬರಿ ಆಗಿದ್ದು. ಇಂತಹ ಸಂದರ್ಭದಲ್ಲಿ ಶುಭ್ಮನ್ ಗಿಲ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರವೀಂದ್ರ ಜಡೇಜಾ ಅವರಾಗಿರ್ಬೋದು, ಸುಂದರ್ ವಾಷಿಂಗ್ಟನ್ ಅವರಾಗಿರ್ಬೋದು, ಎಂಥ ಅದ್ಭುತ ಆಟ ಆಡಿದ್ರಪ್ಪ ಅಂತಂದ್ರೆ ನಾವೆಂದೂ ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಗೆದ್ದಷ್ಟು ಖುಷಿ. ಯಾಕಂದರೆ ಒಂದು ವೇಳೆ ಸೋತಿದ್ರೆ 3-1 ಅಥವಾ ಈಗಾಗಲೇ 2 ಅಂದರೆ 1 ನಮಗಿಂತ ಮುಂದಿದ್ದಾರೆ. ಈಗಾಗಲೇ 3-1 ಸಿರೀಸನ್ನು ತೊಗೊಂಡೇ ಬಿಡ್ತಿದ್ರು ಅವರು. ಸಿರೀಸನ್ನು ನಾವು ಕಳ್ಕೊಳ್ತಾ ಇದ್ವಿ. ನೆಕ್ಸ್ಟ್ ಗೆದ್ದರೂ ಸಹ ನಿರುಪಯುಕ್ತ ಆಗ್ತಾಯಿತ್ತು. ಆದರೆ ಇಂಥ ಸಂದರ್ಭದಲ್ಲೇ ಈ ಹೊಸ ಟೀಮ್, ನವ ಯುವಕರು ಒಂದು ಅದ್ಭುತವನ್ನು ಸಾಧಿಸಿ ತೋರಿಸಿಕೊಂಡ್ರು. ಅದರಲ್ಲೂ ಆರ್ಚರ್ ಅನ್ನುವಂಥ ಫಾಸ್ಟ್ ಬಾಲರ್, ಸ್ವತಃ ಸ್ಟ್ರೋಕ್ ಅನ್ನುವಂಥ ಬಾಲರ್ ಮತ್ತು ಆಲ್ರೌಂಡರ್ ಎಂಥ ಬಾಲಿಂಗ್ ಮಾಡಿದ್ರಪ್ಪ ನಿನ್ನೆ ಅಂತಂದ್ರೆ ಬೆಂಕಿ ಉಳಿತಾಯಿದ್ರು ಅವರು. ಗೆದ್ದೇ ತಿರಬೇಕು, ಸರಣಿ ನಮ್ಮದಾಗಿ ಮಾಡ್ಕೊಳ್ಳೇಬೇಕು ಅಂತೇಳಿ ಹಠದಿಂದ, ಅದು ಅವರ ನೆಲದಲ್ಲಿ. ಇದು ಭಾಳ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ ಈ ಕ್ರಿಕೆಟ್ನಲ್ಲೇ ಯಾವ ದೇಶ ತನ್ನಲ್ಲಿ ಆಡ್ತಾ ಇರ್ತದನೋ ತಮಗೆ ಬೇಕಾಗುವಂಥ ಪಿಚ್ಗಳನ್ನು ತಯಾರು ಮಾಡಿರ್ತಾರೆ. ಅದರಲ್ಲೂ ಸ್ಪಿನ್ನಿಗೆ ಇದು ಸಿಗಲಾರಂಥ ಪಿಚ್ ಆಗಿತ್ತು, ಸಪಾಟ್ ಪಿಚ್ ಆಗಿತ್ತು. ಕೇವಲ ಭರ್ ಎಸೆದು ಇನ್ ಸ್ವಿಂಗ್, ಔಟ್ ಸ್ವಿಂಗ್ದಲ್ಲಿ ಇಬ್ಬರು ಮಾಹಿರರು, ಸ್ಟ್ರೋಕ್ ಮತ್ತು ಆರ್ಚರ್. ಮೊದಲು ಕ್ಯಾಪ್ಟನ್ ಇದು ಗೆಲ್ಲಬೇಕಪ್ಪ, ನಾವು ಸಿರೀಸ್ ಗೆಲ್ಲಬೇಕು ಅನ್ನೋದು ಹಠ. ಅಂಥ ಹಠದಿದ್ದಾರೆ. ಶುಭ್ಮನ್ ಗಿಲ್ ಇರ್ತಾರೆ, ಸಣ್ಣ ಸಾಧನೆ ಅಲ್ಲ. ಅವರು ಕ್ಯಾಪ್ಟನ್ ಆಗಿ ಎಲ್ಲ ಜವಾಬ್ದಾರಿ ಬರುವಂಥದ್ದು. ಜೊತೆಗೆ ಜಡೇಜಾ ಅವರು, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಸುಂದರ್ ಅವರು, ಎಲ್ಲರೂ ಸುಂದರವಾಗಿ ಆಟ ಆಡಿದರು. ಗೆದ್ದು ತೋರಿಸೋದಲ್ಲ, ಇದು ಡ್ರಾ ಆದ ಸತ್ ಗೆದ್ದಷ್ಟು ಖುಷಿ ಪಡುವಂಥದ್ದು. ಗೆದ್ದರು ಯಾಕಂತಂದ್ರೆ ಉಳಿಸ್ಕೊಂಡ್ರು, ಇಲ್ಲಾಂದ್ರೆ ಸಿರೀಸ್ ಹೋಗ್ತಾಯಿತ್ತು. ಇನ್ನು ಮುಂದಿನ ಟೆಸ್ಟ್ನಲ್ಲೇ ಗೆದ್ದರೆ ಸಿರೀಸ್ ಸಮ, ಡ್ರಾ ಆದ್ರೂ ಸೋಲೋದು ನಿಶ್ಚಿತ. ಆ ಮಾತು ಬೇರೆ, ಆದರೂ ಒಂದು ಅವಕಾಶ ಮಾಡಿಕೊಂಡ್ರು. ಇದು ನಿಜವಾಗಿಯೂ ನಮ್ಮ ಶುಭ್ಮನ್ ಗಿಲ್ಲರ ಸಾಧನೆ ಅಷ್ಟಲ್ಲ, ಇಲ್ಲಿಯ ಆಟಗಾರರು ತಮ್ಮನ್ನು ತಾವು ಅದಕ್ಕೆ 100ಕ್ಕೆ 100 ಸಮರ್ಪಣೆ ಮಾಡಿಕೊಂಡ್ರು ಅನ್ನುವಂಥದ್ದು. ಯಾಕೆಂದರೆ ಸುಂದರ್ ವಾಷಿಂಗ್ಟನ್ ಅವ್ರನ್ನ ತೆಗೆದುಕೊಂಡಾಗ, ಕುಲದೀಪ್ ಅವರನ್ನು ಹೊರಗಿಟ್ಟಾಗ ಸಹಜವಾಗಿ ಟೀಕೆಗಳು ಶುರುವಾಗಿದ್ದು. ತಪ್ಪು ಮಾಡಿದರು ಶುಭ್ಮನ್ ಗಿಲ್ ಅಂತೇಳಿ, ಆಯ್ಕೆ ಸಮಿತಿ ತಪ್ಪು ಮಾಡಿತು ಅಂತೇಳಿ. ಆದರೆ ತಾನು ತಪ್ಪು ಆಯ್ಕೆ ಮಾಡಿಲ್ಲ ಅನ್ನೋದನ್ನು ಸ್ವತಃ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ನಮ್ಮ ಸುಂದರ್ ವಾಷಿಂಗ್ಟನ್ ಅವರು ಸುಂದರವಾಗಿ ಆಡಿ ಶತಕ ಬಾರಿಸಿದರು. ಜೊತೆಗೆ ಮ್ಯಾಚ್ ಉಳಿಸಿದ್ರು. ಭಾಳ ಮಹತ್ವದಿದ್ರು. ಯಾರು ಶತಕ ಹೊಡಿತಾರೋ, ಏನು ಮಾಡ್ತಾರೋ, ವೈಯಕ್ತಿಕ ಅವ್ರ ಪ್ರತಿಷ್ಠೆ ಅವರು. ಆದರೆ ಟೀಮಿಗೆ ಅತ್ಯಂತ ಸಂಕಟದ ಸಮಯದಲ್ಲೇ ನಿಂತು ಆಡೋದಪ್ಪ ಅಂತಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. ಅದರಲ್ಲೂ ಹೇಳಿದ್ನಲ್ಲ, ಈಗಾಗಲೇ ಜಗದ ಅತ್ಯಂತ ಶ್ರೇಷ್ಠ ಟೀಮ್ಗಳಲ್ಲಿ ಒಂದು ಇಂಗ್ಲೆಂಡ್. ಈಗಾಗಲೇ ಟಾಪ್ 2-3ರಲ್ಲಿ ಅವರಿದ್ದಾರೆ. ಅದು ಇವತ್ತು ಏನಪ್ಪ ಅಂತಂದ್ರೆ ಭಾರತದ ಮೇಲೆ ಸವಾರಿ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದು. ಇನ್ನು ಶುಭ್ಮನ್ ಗಿಲ್ಲರ ಬಗ್ಗೆ ಮಾತಾಡೋದು ಮತ್ತು ಜಡೇಜಾ ಅವ್ರ ಬಗ್ಗೆ ಮಾತಾಡೋದು ಭಾಳ ಮುಖ್ಯ ಅದ. ಮತ್ತು ಸುಂದರ್ ಅವ್ರ ಬಗ್ಗೆನೂ 3 ಜನರ ಬಗ್ಗೆ ಭಾಳಷ್ಟು ಮಾತಾಡೋದು. ಮತ್ತು ಇನ್ನೊಂದು ಮಾತನ್ನು ನಾವು ನಮ್ಮ ವಿಕೆಟ್ ಕೀಪರ್ ಬಗ್ಗೆ ಹೇಳಬೇಕಾಗಿದೆ. ನೋವಿನಲ್ಲಿಯೂ ಆಟ ಆಡೆ, ಗಾಯದಲ್ಲಿಯೂ ಆಟ ಆಡೆ, ತಮ್ಮ ಶಕ್ತಿ ತೋರಿಸಿ ರಾಷ್ಟ್ರ ಪ್ರೇಮವನ್ನು ತೋರಿಸಿದ್ರು. ಈ ಹಿಂದೆ ನಮ್ಗೆ
ಕುಂಬ್ಳೆ ಅವರನ್ನು ತೋರಿಸಿದ್ರು ಹಿಂದಿನ ಆಟದಲ್ಲೇ. ಅವರು ತಲೆಗೆ ಪೆಟ್ಟಾಗಿದ್ದು ಸಹಿತ ಆಟಕ್ಕೆ ಬಂದಿದ್ದರು. ಇವರು ಸಹಿತ ತಮಗೆ ಪೆಟ್ಟಾದರೂ ನೋವಾದರೂ ಸಹಿತ ಆಟಕ್ಕೆ ಹಾಜರಾಗಿ ತಮ್ಮ ಶಕ್ತಿ ತೋರಿಸಿದರು. ಅದೇ ರೀತಿಯಾಗಿ ಈ ಎರಡನೇ ಇನ್ನಿಂಗ್ಸಲ್ಲೇ ಸೆಂಚುರಿ ಹೊಡಿ ಸಾಣದಲ್ಲ. ಹೌದು, ಸಪಾಟ ಆದ ಫಾಸ್ಟ್ ಪಿಚ್ ಹೆಲ್ಪ್ ಆಗೋದು ಫಾಸ್ಟ್ ಬೌಲರ್ಗೆ. ಅಂಥ ಪ್ರಸಂಗದಲ್ಲಿ ಜೋರ್ದಾರಾಗಿ ಬಾಲ್ ಇಸುತ್ತಿರುವಂಥ ಆ ಇಬ್ಬರ ಬೌಲರ್ಗಳ ಹೊಡೆತವಂತ ಅವಳೋದು ಅದು ಸುಲಭದ ಕೆಲಸ ಅಲ್ಲ. ಅದರ ಮೀರಿ ಇವತ್ತು ಗೆದ್ದರೆ ಉಳಿಸ್ಕೊಂಡ್ರೆ ಟೀಮನ್ನು ಅಥವಾ ಮ್ಯಾಚನ್ನು, ಅದು ಒಂದು ಗೆದ್ದಷ್ಟೇ ಖುಷಿ ಕೊಡುವಂಥದ್ದು. ಅದೇ ಕಾಲಕ್ಕೆ ಶುಭ್ಮನ್ ಗಿಲ್ ಅವರು ಆಯ್ಕೆ ಮಾಡಿದರು ಸುಂದರ್ ವಾಷಿಂಗ್ಟನ್ ಅವರನ್ನು. ಅವ್ರಿಗೂ ಅದು ಸಮರ್ಥನೆಯಾಗುವಂಗೆ ಆಟ ಆಡಿದರು ಸುಂದರ್ ಅವರು. ಯಾಕಂದ್ರೆ ನಿಲ್ಲುವುದಲ್ಲಿ ಅಷ್ಟೇ ಕಷ್ಟದ, ಪಿಚ್ ಮೇಲೆ ನಿಲ್ಲಬೇಕಲ್ರಿ, ಅದು ಎರಡನೇ ಇನ್ನಿಂಗ್ಸ್ನಲ್ಲೇ, ಅದು ಹುಡುಗಾಟ ಅಲ್ಲ. ಅಂಥ ಕೆಲಸವನ್ನು ಮಾಡಿದರು, ಕೊನೆಯವರೆಗೂ ನಿಂತರು. ಕೊನೆಗೆ 5 ವಿಕೆಟ್ಗಳಿಂದ ಡ್ರಾ ಮಾಡಿಕೊಂಡ್ರು. ಹೀಗಾಗಿ ಏನಾಯ್ತಪ್ಪ ಅಂತ ಸಹಜವಾಗಿ ಎಲ್ಲರಿಗೂ ಇದರ ಬಗ್ಗೆ ಹೆಮ್ಮೆನೂ ಅನಿಸ್ತು. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂದರೆ, ಡ್ರಾ ಮಾಡುವಲ್ಲೇ ಒಂದು ಲಾಂಗ್ ಇನ್ನಿಂಗ್ಸ್ ಆಡಬೇಕಾಗ್ತದಿಲ್ಲ. ಏನೋ ಮನುಷ್ಯರು ಆಡಿ ಹೋಗುವಂಥದ್ದಲ್ಲ, ನಿಲ್ಲಬೇಕಲ್ರಿ ಕೊನೆಯವರೆಗೆ. ಅದು ಭಾಳ ಕಷ್ಟದ ಕೆಲಸ. ಆ ಕೆಲಸವನ್ನು ಇವತ್ತು ಈ ಇಬ್ಬರು ಜಡೇಜಾ ಮತ್ತು ಸುಂದರ್ ಅವರು ಸಾಧಿಸಿದರು ಮತ್ತು ಡ್ರಾ ಮಾಡಿಕೊಂಡ್ರು. ಇದು ಬಹಳ ದಿನಗಳವರೆಗೆ ಉಳಿಯುವಂಥದ್ದು ಇತಿಹಾಸದಲ್ಲೇ. ಇದೊಂದು ಇತಿಹಾಸ ನಿರ್ಮಾಣ ಆಗ್ಯದ. ನಮ್ಮ ಗೆದ್ದಿಲ್ಲ ಸರಿ, ಆದರೆ ಉಳಿಸ್ಕೊಂಡಿವಲ್ಲ. ನಮ್ಮ 5ನೇ ಮ್ಯಾಚಿಗೆ ನಾವು ತಯಾರಿದ್ದೀವಪ್ಪ, ನಮ್ಮ ಶಕ್ತಿ ತೋರಿಸ್ತೀವಿ ಅಂತೇಳಿ ಅಲ್ಲಿ ಗೆಲ್ಬೋದಲ್ವ. ಗೆದ್ದರೆ ಸಹಜ ಆಗಿಬಿಡುತ್ತೆ, ಎರಡೂ ಸಮಾನ ಅಂತೇಳಿ. ಇದು ಒಂದು ಸಾಧ್ಯನೇ. ಒಟ್ಟಾರೆಯಾಗಿ ಈ 4ನೇ ಟೆಸ್ಟ್ ಏನಿದೆ, ಭಾರತೀಯ ಬ್ಯಾಟ್ಸ್ಮನ್ ಟೆಸ್ಟ್ ಅಷ್ಟಲ್ಲ, ಇಡೀ ಟೀಮಿನ ಟೆಸ್ಟ್ ಆಗಿಬಿಟ್ಟಿದ್ವು. ಟೆಸ್ಟ್ ಮಾಡಿಬಿಟ್ಟಿದ್ದು ಎಷ್ಟದಪ್ಪ ಇವರಲ್ಲಿ ಎಬಿಲಿಟಿ, ಎಷ್ಟು ನಿಲ್ಲಬಲ್ಲರು ಅಂತೇಳಿ. ಅದೇ ಕಾಲಾಗ ಶುಭ್ಮನ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಆಟಗಳನ್ನ ಆಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ತಮ್ಮ ಜೊತೆಗಾರನ ಮಾಡಿಕೊಂಡು ಹೋಗ್ಬೇಕಾಗಿತ್ತು. ಅವು ಆಡೋದು ಅಷ್ಟೇ ಅಲ್ಲ, ಅವರು ಸ್ವತಃ 4 ಶತಕಗಳನ್ನ ಹೊಡೆದು ರೆಕಾರ್ಡ್ ಮಾಡಿದ್ದಾರೆ. ಅದು ಸಣ್ಣ ಸಾಧನೆ ಅಲ್ಲ. ಹೀಗಾಗಿ ಇವತ್ತು ಶುಭ್ಮನ್ ಗಿಲ್ ಎಲ್ಲರೂ ನಾಲಿಗೆ ಮೇಲೆ, ಭಾರತೀಯರ ಪ್ರತಿಯೊಬ್ಬರ ಮೇಲೆ ಶುಭ್ಮನ್ ಗಿಲ್ ದೊಡ್ಡ ಆಟಗಾರಪ್ಪ ಇವನು ಅಂತೇಳಿ. ಅದರಲ್ಲೂ ನಮ್ಮ ಮುಖ್ಯ ಇಬ್ಬರು ಆಧಾರ ಸ್ತಂಭ ಬ್ಯಾಟಿಂಗ್ದಲ್ಲಿ ನಿಮಗೆ ಗೊತ್ತದ. ಅದೇ ಕಾಲಕ್ಕೆ ವಿರಾಟ್ ಅವರಾಗಿರ್ಬೋದು, ಅವರು ಇನ್ನೊಬ್ಬರ ಮಿತ್ರರಂತ ನಿಮಗೆ ಗೊತ್ತದೆ, ಯಾರಪ್ಪ ಅಂತೇಳಿ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಶರ್ಮಾ ಅವರು ಭಾಳ ಏನಪ್ಪ ಅಂದರೆ ತಮ್ಮ ಶಕ್ತಿ ಪ್ರದರ್ಶನ ಹೋದಂಥವ್ರು. ಆ ವ್ಯಾಕೆಂಟ್ ಆದಂಥ ರೋಹಿತ್ ಶರ್ಮಾ ಮತ್ತು ನಮ್ಮ ಏನಪ್ಪ ವಿರಾಟ್ ಕೊಹ್ಲಿ ಅವರ ಖಾಲಿ ಆದ ಜಾಗ ತುಂಬುವುದರ ಸುಲಭದ ಕೆಲಸ ಅಲ್ಲ. ಆದರೂ ಅವರಿಬ್ಬರು ಹೋದಾಗ, ದೊಡ್ಡ ದಿಗ್ಗಜರು ಹೋದಾಗ, ಈ ಮ್ಯಾಚ್ಗಳು ಮುಗಿಸ್ಕೊಳ್ಳೋದೇನದಲ್ಲ, ಇದು ಭಾಳ ಕಷ್ಟದ ಕೆಲಸ. ಸಾಧಿಸ್ತಾ ಇದ್ದಾರೆ. ಪರಿವರ್ತನಾ ಕಾಲದಲ್ಲಿರುತ್ತಂಥ ಈ ಟೀಮ್ ಮುಂಬರುವ ದಿನಗಳಲ್ಲೇ ನಿಶ್ಚಿತವಾಗಿ ವಿಶ್ವದ ಒಂದು ಬಲಿಷ್ಠ ತಂಡ ಆಗ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕಂದರೆ ಕೇವಲ ಬ್ಯಾಟ್ಸ್ಮನ್ ಅಷ್ಟೇ ಅಲ್ಲ, ಶುಭ್ಮನ್ ಗಿಲ್ ಸಂದರ್ಭ ತಕ್ಕಂಗೆ ಆಡುವಂಥದ್ದು, ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋದು, ಜೊತೆಗೆ ತಮ್ಮ ಜೊತೆಗಾರರನ್ನು ವಿಶ್ವಾಸ ತೆಗೆದುಕೊಂಡು ಹೋರಾಟ ಮಾಡುವಂಥ, ಮರಳಿ ಯತ್ನ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡೋದು, ಇವೆಲ್ಲೂ ಕಷ್ಟದ ಕೆಲಸ ಇವೆಲ್ಲರೂ ಮಾಡಿದ್ದಾರೆ. ಒಟ್ಟಾರೆಯಾಗಿ ಶುಭ್ಮನ್ ಗಿಲ್ ಅವರ 4 ಶತಕಗಳು ಡೆಲಿವರಿ ಆದಿದ್ದು. ಅದೇ ಕಾರಣ ರವೀಂದ್ರ ಜಡೇಜಾ ಅವರ ಸಮಯೋಚಿತ ಬ್ಯಾಟಿಂಗ್ ಸೆಂಚುರಿ, ಅದಕ್ಕಿಂತ ಹೆಚ್ಚಿಗೆ ಸುಂದರ್ ವಾಷಿಂಗ್ಟನ್ ಅವರ ಸಂಯಮ. ಯಾಕಂದರೆ ಹೊಸ ಊರಲ್ಲಿ ಇವತ್ತು ಸಂಯಮಕ್ಕಿಂತ ಹೆಚ್ಚು ದಾಳಿನ ಮುಖ್ಯ ಇರ್ತದೆ. ಬಂದ ತಕ್ಷಣ ಹೊಡ್ಲಿಕ್ಕೆ ಶುರು ಹೋಗುವಂಥದ್ದು, ಟೆಸ್ಟ್ನಲ್ಲಿ ಅದು ನಡೆಯುವಂಥದ್ದಲ್ಲ. ಅಲ್ಲೇ ಎರಡೂ ಬೇಕು, ಆಕ್ರಮಣ ಬೇಕು, ಅದೇ ಕಾಲಕ್ಕೆ ತಮ್ಮ ವಿಕೆಟನ್ನು ಉಳಿಸ್ಕೊಂಡು ಹೋಗುವಂಥ ಕಲೆನೂ ಬೇಕು. ಇವೆರಡೂ ಇವತ್ತು ನಮ್ಮ ಸುಂದರ್ ಅವರಲ್ಲಿ ಇದಾವಂತ ನಾವು ಇವತ್ತು ಒಪ್ಪಿಕೊಳ್ಳುವಂಥ ಸ್ಥಿತಿ ಅದ. ಜೊತೆಗೆ ನಮ್ಮ ಜಡೇಜಾ ಅವರು ಸಹಿತ ಏನೋ ಆಗಲಿ ಶುಭ್ಮನ್ ಗಿಲ್ಲರಿಗೆ ಶುಭ ದಿನಗಳು ಇನ್ನಷ್ಟು ಆರಂಭ ಆಗಲಿ ಅಂತ ಹೇಳ್ತಾ, ಶುಭ್ಮನ್ ಗಿಲ್ರ ಟೀಮ್ ಇವತ್ತು ವಿಶ್ವದ ಶ್ರೇಷ್ಠ ಟೀಮ್ಗಳಲ್ಲಿ ಒಂದು ಯಾವುದೇ ಭಯ ಇಲ್ಲದ ನಿರ್ಭಿಡೆಯಾಗಿ ಹೇಳಬೇಕಾಗಿದೆ ಅಂತ ಹೇಳ್ತಾ, ನಾನು ಅನಿಸಿದ ಕೆಲವು ಮಾತುಗಳು ನಿಮ್ಮೊಂದಿಗೆ ಮಾತಾಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಅದೇ ಥರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.